ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಹಸಿರೇ ಉಸಿರು, ಹಸಿರು ಬೆಳೆಸಿ ನಾಡು ಉಳಿಸಿ ಅಂತ ಹೇಳೋ ಮಂದಿ ಸಾಕಷ್ಟಿದ್ದಾರೆ. ಆದರೆ ಅದನ್ನ ಕಾರ್ಯರೂಪಕ್ಕೆ ತರೋರು ಅಷ್ಟಕ್ಕಷ್ಟೇ. ಆದರೆ ಇದಕ್ಕೆ ಅಪವಾದದಂತಿದೆ ಈಜಿಪುರದ ಟ್ರೀ ಫಾರ್ ಅ ಫ್ರೀ ಸಂಸ್ಥೆ. ಹಾಗಾದ್ರೆ ಆ ಸಂಸ್ಥೆ ಅಂಥದ್ದೇನು ಮಾಡ್ತಿದೆ ಅಂತೀರಾ? ಜಸ್ಟ್ ವಾಚ್ ದಿಸ್ ಸ್ಟೋರಿ. ಮನೆ ಮುಂದೆ ಗಿಡಗಳನ್ನ ನೆಡುವುದೇನೋ, ಹಸಿರು ಬೆಳೆಸಲು ಸರ್ಕಸ್ ಮಾಡ್ತಿರೋದೇನೋ. ಫ್ರೀ ಫಾರ್ ಟ್ರೀ ಅನ್ನೋ ಸಂಸ್ಥೆಯ ಪರಿಸರ ಪ್ರೇಮಿಗಳು ಪರಿಸರ ಬೆಳೆಸುವ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಳೆದ 6 ವರ್ಷದಿಂದ ಕೋರಮಂಗಲ ಈಜಿಪುರದ ಫ್ರೀ ಫಾರ್ ಟ್ರೀ ಸಂಸ್ಥೆ ಕಾರ್ಯಕರ್ತರು ಹಸಿರು ಉಳಿಸಲು ಶ್ರಮಿಸುತ್ತಿದ್ದಾರೆ. ಉದ್ಯಾನ ನಗರಿಯಲ್ಲಿ ಇರೋ ಹಸಿರು ನಾಶವಾಗುತ್ತಿರೋ ಹಿನ್ನೆಲೆಯಲ್ಲಿ ಖುದ್ದು ಸಂಸ್ಥೆಯ ಕಾರ್ಯಕರ್ತರೇ ನರ್ಸರಿಯಿಂದ ಹೊಂಗೆ, ಬೇವು, ಮಾವು, ನೇರಳೆ ಸೇರಿದಂತೆ ವಿವಿಧ ಸಸಿಗಳನ್ನು ತಂದು ಪ್ರತಿ ಮನೆಯ ಮುಂದೆ ತಮ್ಮದೇ ವಾಹನದಲ್ಲಿ ತೆರಳಿ ಗಿಡ ನೆಡುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಾವು 6 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಬೆಂಗಳೂರನ್ನು ಹಸಿರು ವಾಪಸ್ ತರಲಿಕ್ಕೋಸ್ಕರ ಮನೆ ಮನೆಗೂ ಮರ ನೆಟ್ಕೊಟ್ಟು ಯಾರ್ಯಾರಿಗೆ ಬೇಕು ಶಾಲೆಗಳಲ್ಲಾಗಲಿ ಕಾಲೇಜುಗಳಲ್ಲಾಗಲಿ ಎಲ್ಲಿ ಅವರು ನಮ್ಮ ಮರ ನೋಡ್ಕೊಳ್ತಾರೆ ಅಲ್ಲಿ ಹೋಗಿ ನಾವು ಫ್ರೀಯಾಗಿ ನೆಟ್ಟು ಕೊಡ್ತೀವಿ. ಇದಕ್ಕೂ ಮುನ್ನ ಗಿಡ ಹಾಕೋ ಮನೆಗೆ ಭೇಟಿ ನೀಡೋ ಕಾರ್ಯಕರ್ತರು ನೀರು, ಜಾಗದ ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದನ್ನ ಮೊದಲು ಪರಿಶೀಲನೆ ನಡೆಸ್ತಾರೆ. ಆ ಬಳಿಕವಷ್ಟೇ ಗಿಡ ನೆಡುವ ಕಾರ್ಯಕ್ಕೆ ಮುಂದಾಗ್ತಾರೆ. ಫ್ರೀ ಫಾರ್ ಟ್ರೀ ಸಂಸ್ಥೆಯ ಈ ಕೆಲಸ ಜನರಿಗೂ ಖುಷಿ ಕೊಟ್ಟಿದೆ. ಇಲ್ಲಿ ಸಿಲಿಕಾನ್ ಸಿಟಿಯಲ್ಲಂತೂ ಮರಗಳು ಗಿಡಗಳಾಗಲಿ ನೋಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ನಮ್ಮ ಆಂಟಿ ಮನೆ ಹತ್ರನೇ ಇರೋದು, ಇವ್ರು ಮಾಡ್ತಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ. ಎನ್ವೈರ್ಮೆಂಟ್ನ ಉಳಿಸ್ತಾ ಇದ್ದಾರೆ. ಸೊ ಖುಷಿ ಆಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಈಗಾಗಲೇ 35,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿರೋ ಸಂಸ್ಥೆ ಸಿಲಿಕಾನ್ ಸಿಟಿಯನ್ನ ಮತ್ತೆ ಹಸಿರುಮಯವಾಗಿಸಲು ಪಣತೊಟ್ಟಿದೆ. ಸಂಸ್ಥೆಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಥ್ ನೀಡಬೇಕಿದೆ. ಹಾಗಿದ್ರೆ ಮತ್ಯಾಕೆ ತಡ? ನೀವು ಕೂಡ ನಿಮ್ಮ ಮನೆ ಮುಂದೆ ಸಂಸ್ಥೆಯ ಕಾರ್ಯಕರ್ತರನ್ನ ಕರೆಸಿ ಸಸಿ ನೆಡೆಸಿ, ಸುತ್ತಲಿನ ಪರಿಸರವನ್ನ ಹಚ್ಚ ಹಸಿರಾಗಿಸಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತಿದಿನ ಒಂದಿಲ್ಲೊಂದು ಫುಡ್ ಫೆಸ್ಟಿವಲ್ ನಡೀತಾನೆ ಇರುತ್ತವೆ. ಇದೀಗ ನಗರದಲ್ಲಿ ಥಾಯ್ಲ್ಯಾಂಡ್ ಫುಡ್ ಫೆಸ್ಟ್ ನಡೀತಿದೆ. ಬನ್ನಿ ಹಾಗಿದ್ರೆ ಥಾಯ್ಲ್ಯಾಂಡ್ ಫುಡ್ ಟೇಸ್ಟ್ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ. ಇಂಡಿಯನ್ ಮಸಾಲಾ ಸ್ಪೈಸಿ ಕ್ರಿಸ್ಪಿ ಥಾಯ್, ಬಾಯಲ್ಲಿ ನೀರೂರಿಸೋ ಥಾಯ್ ಚಿಕನ್ ಸ್ಪೆಷಲ್. ಅಬ್ಬಾ, ಇವೆಲ್ಲವನ್ನ ನೋಡಿದ್ರೆ ಬಾಯಲ್ಲಿ ನೀರೂರುತ್ತೆ ಅಲ್ವಾ? ಅಂದಹಾಗೆ ಇದು ಥೈಲ್ಯಾಂಡ್ ಮತ್ತು ಫುಡ್ ಫೆಸ್ಟಿವಲ್ನ ಸ್ಪೆಷಲ್. ಥೈಲ್ಯಾಂಡ್ನಲ್ಲಿ ಪ್ರಸಿದ್ಧಿಯಾಗಿರೋ ಸೀ ಫುಡ್ 5 ಸ್ಟಾರ್ ಚಿಕನ್ ಅನ್ನ ಬೆಂಗಳೂರಿನಲ್ಲಿ ಪರಿಚಯಿಸಲು ಮುಂದಾಗಿದೆ. ಚಾನ್ಸರಿ ಪೆವಿಲಿಯನ್ ಹೋಟೆಲ್ನಲ್ಲಿಂದು ಥೈಲ್ಯಾಂಡ್ ಫುಡ್ಗೆ ಚಾಲನೆ ನೀಡಲಾಗಿದ್ದು, ಇನ್ಮುಂದೆ ನಗರದ ವಿವಿಧೆಡೆ ಥಾಯ್ ಟೇಸ್ಟಿ ಚಿಕನ್ ಕಡಿಮೆ ದರದಲ್ಲಿ ಸಿಗಲಿವೆ. So it's a great exciting event today. We are launching a new brand in Bangalore. It's called 5 Star Chicken. It's a ready to eat and take away concept that we are introducing in the Indian market for the first time. So we're bringing in Thai taste, we're bringing in Oriental taste with the fusion of Indian taste. ಇನ್ನು ಮಾಮೂಲಿ ಟೇಸ್ಟ್ ತಿಂದು ಬೇಜಾರಾದ ಗ್ರಾಹಕರು ಇವತ್ತು ಹೊರದೇಶದ ವಿಭಿನ್ನ ಶೈಲಿಯ ಚಿಕನ್ ತಿಂದು ಸಖತ್ ಎಂಜಾಯ್ ಮಾಡಿದ್ರು. ಬೆಂಗಳೂರಿಯನ್ಸ್ ಥಿಂಕ್ ಥಾಯ್ ಫುಡ್ ತಿನ್ನಬೇಕಂದ್ರೆ ಥೈಲ್ಯಾಂಡ್ಗೆ ಹೋಗಬೇಕು, ಬಟ್ ಆ ಮಾದರಿ ಇಲ್ಲ. ಇಲ್ಲಿ ಬ್ಯಾಂಗ್ಳೂರ್ನಲ್ಲಿನೇ ಥಾಯ್ ಫುಡ್ ಟೇಸ್ಟ್ ಮಾಡೋದು ಆಪರ್ಚುನಿಟಿ ಇದೆ ನಮಗೆ. ಇದು ಚಿಕನ್ ಟೇಸ್ಟಿ ಇದೆ, ಕ್ರಿಸ್ಪಿ ಇದೆ, ವೆರಿ ವೆರಿ ಡೆಲಿಷಿಯಸ್. ನಾನು ಎಷ್ಟು ರೆಸ್ಟೋರೆಂಟ್ಸಲ್ಲಿ ಥಾಯ್ ಫುಡ್ ತಿಂದಿದ್ದೀನಿ, ಬಟ್ ಇದು ಬೆಸ್ಟ್ ಸೋ ಫಾರ್. ದ ಕ್ರಿಸ್ಪಿ ಚಿಕನ್ ಇಸ್ ಸೂಪರ್ಬ್, ಯು ಶುಡ್ ಟ್ರೈ ಇಟ್. ಒಟ್ನಲ್ಲಿ ಥೈಲ್ಯಾಂಡ್ಗೆ ಹೋಗದೇ ಇರೋರು ಇನ್ಮುಂದೆ ಬೆಂಗಳೂರಿನಲ್ಲೇ ಥಾಯ್ ಫುಡ್ ರುಚಿಯನ್ನ ನೋಡಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಊರಿಗೆಲ್ಲ ಜ್ಯೋತಿಷ್ಯ ಹೇಳ್ತಿದ್ದ, ಹೆಂಡತಿಗೆ ಕಾಟ ಕೊಟ್ಟು ಆತ್ಮಹತ್ಯೆಗೆ ಕಾರಣನಾದ, ಕೊನೆಗೆ ಪೊಲೀಸರ ಅತಿಥಿಯಾದ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿಸುವ ಆಮಿಷ, ಹಣ ಕೊಡಲು ಕರೆಸಿಕೊಟ್ರು ಗೂಸ, ತಪ್ಪಿಸಿಕೊಳ್ಳಲು ವಂಚಕೆ ಹಾಕಿದ್ಲು ನಾನಾವೇಶ. ಬೆಂಗಳೂರು ವಿವಿ ಕುಲಸಚಿವರ ನೇಮಕದಲ್ಲಿ ನಿಯಮ ಉಲ್ಲಂಘನೆ, ತಕ್ಷಣ ಸ್ಥಾನ ತ್ಯಜಿಸಲು ರಿಜಿಸ್ಟ್ರಾರ್ಗೆ ಹೈಕೋರ್ಟ್ ಸೂಚನೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಮೈಲಾರಪ್ಪ ಯೋಚನೆ.
ಗಾರ್ಬೇಜ್ ಟೆಂಡರ್ಗೆ ಸರ್ಕಾರದ ಅನುಮೋದನೆ 77 ಪ್ಯಾಕೇಜ್ಗಳ ಕಾರ್ಯ ಆರಂಭಕ್ಕೆ ಸೂಚನೆ ವಾರ್ಡ್ ಮಟ್ಟದಲ್ಲೇ ಸಮಸ್ಯೆ ಬಗೆಹರಿಸಲು ಚಿಂತನೆ ಟ್ರೀ ಫಾರ್ ಫ್ರೀ ಸಂಸ್ಥೆಯಿಂದ ಪರಿಸರ ರಕ್ಷಣೆ ಉಚಿತ ಗಿಡ ಕೊಡೋದಕ್ಕೆ ಮೊದಲು ಪರಿಶೀಲನೆ ಕೊಟ್ಟ ಸಸಿಯನ್ನ ಜನರು ಮಾಡಬೇಕಿದೆ ಪೋಷಣೆ ಇವಿಷ್ಟು ಈ ಹೊತ್ತಿನ ಬೆಂಗಳೂರು ಫಸ್ಟ್ ಸುದ್ದಿಗಳು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.